ಒಂದಾನೊಂದು ರಾಜ್ಯದಲ್ಲಿ ಒಂದು ದೊಡ್ಡ ಅರಮನೆ ಇತ್ತು. ಆ ಅರಮನೆಯಲ್ಲಿ ಒಬ್ಬ ರಾಜರಾಣಿ ವಾಸವಾಗಿದ್ದರು. ಈ ದೇಶದ ರಾಜರಾಣಿಗೆ ಮಕ್ಕಳಿರಲಿಲ್ಲ. ಸುಮಾರು ವರ್ಷಗಳ ನಂತರ ರಾಣಿ ಗರ್ಭವತಿಯಾದಳು. ಅರಮನೆಯಲ್ಲೆಲ್ಲ ಸಂಭ್ರಮದ ವಾತಾವರಣ. ರಾಣಿಗೆ ದಿನಾಗಲೂ ಹಬ್ಬದ ಊಟ. ಅದೇ ಊರಿನ ಒಂದು ಬೀದಿ ನಾಯಿ ಕೂಡ ಗರ್ಭವತಿಯಾಗಿತ್ತು. ಈ ನಾಯಿ ದಿನಾಗಲೂ ಅರಮನೆ ಬಾಗಿಲನ್ನು ಕಾಯ್ತಾ ಇತ್ತು. ಯಾಕಂತಂದರೆ ರಾಣಿ ಕೂಡ ಗರ್ಭವತಿ, ಅವಳು ತಿಂದು ಬಿಟ್ಟಿದ್ದ ಎಂಜಲನ್ನು ನನಗೆ ಹಾಕ್ತಾಳೆ, ನಾನು ತಿನ್ಬೋದು ಅಂತ. ಹೀಗೆ ದೊಡ್ಡೊನ್ನಿ ಚಿಕ್ಕೊನ್ನಿ ಕತೆ ಮುಂದುವರಿಯುತ್ತೆ. ದಯವಿಟ್ಟು ಹಂತವಾಗಿ ಕಥೆಯನ್ನು ನೋಡಿ. ಓ ಎಲ್ಲ ಬನ್ನಿ, ರಾಣಿ ಗರ್ಭವತಿ ಅಂತೆ. ಎಷ್ಟು ಸಂತೋಷ ಆಗ್ತಿದೆ ಅಲ್ಲ. ಓ ಹೌದಾ ಉಮ್ಮಕ್ಕ ಅವರೇ, ಎಷ್ಟು ಸಂತೋಷವಾದ ಸುದ್ದಿ. ನಮ್ಮ ರಾಜ್ಯವೇ ಖುಷಿ ಪಡ್ತಾ ಇದೆ. ನಾನು ಈಗಲೇ ಅರಮನೆಗೆ ಹೋಗಿ ರಾಣಿಗೆ ಏನೇನು ತಿನ್ನಬೇಕು ಅನ್ನಿಸ್ತೆ ಎಲ್ಲ ಬಯಕೆಗಳನ್ನೆಲ್ಲ ಕೇಳಿ ಮಾಡಿಕೊಡ್ತೀನಿ. ಹಾ ಹೋಗು ಉಮಾ, ಬೇಗ ಬೇಗ ಒಳ್ಳೊಳ್ಳೆ ರುಚಿಕರವಾದ ಭಕ್ಷ್ಯ ಭೋಜನಗಳನ್ನು ಮಹಾರಾಣಿಯವರಿಗೆ ಮಾಡಿಕೊಡು. ಹಾಗೆ ನೆಪದಲ್ಲಿ ನಾವು ತಿನ್ನಬಹುದು. ಆಹಾ ಉಮಾ, ನೀನು ಮಾಡಿದ ಎಲ್ಲ ಭಕ್ಷ್ಯ ಭೋಜನಗಳು ನನಗೆ ತುಂಬ ಇಷ್ಟವಾಯಿತು. ಎಲ್ಲವೂ ರುಚಿಕರವಾಗಿತ್ತು. ಇದೇ ಖುಷಿಯಲ್ಲಿ ತಗೋ, ಇದು ನನ್ನ ಬಹುಮಾನ. ಅಪ್ಪಣೆ ಮಹಾರಾಣಿ, ನನಗೆ ತುಂಬ ಸಂತೋಷವಾಯಿತು. ಹೇ ಛೇ, ಈ ನಾಯಿ ಹೇಗಿಲ್ಲಿ ಬಂತು? ಛೇ ಛೇ. ಅಯ್ಯೋ, ಎಲೆಯೆಲ್ಲ ಖಾಲಿ ಖಾಲಿ. ರಾಣಿ ಒಂದು ಕಾಳು ಅನ್ನವನ್ನು ಬಿಟ್ಟಿಲ್ವಲ್ಲ. ನಾನು ಬಸರಿ, ನನಗೂ ಬೌಕೆ ಆಗುತ್ತೆ ಅಲ್ವಾ. ಏನು ಮಾಡೋಕ್ಕಾಗಲ್ಲ, ಮುಂದಿನ ಬೀದಿಲಿ ಹೋಗಿ ನೋಡಬೇಕು ಅಷ್ಟೇ. ಅಯ್ಯೋ, ಇವತ್ತೆಲ್ಲೂ ಅಂತೂ ಊಟ ಸಿಗಲಿಲ್ವಲ್ಲ. ಅರಮನೆ ಹತ್ರ ಬಂದಿದ್ದೀನಿ, ನೋಡೋಣ ಮಹಾರಾಣಿ ಇವತ್ತಾದರೂ ಒಂದು ಸ್ವಲ್ಪ ಊಟ ಗೀಟ ಎಲ್ಲೆಲ್ಲಿ ಬಿಡ್ತಾಳೇನೋ ಅಂತ. ಮಹಾರಾಣಿಯವರೇ, ಭೋಜನ ಸಿದ್ಧವಾಗಿದೆ, ದಯಮಾಡಿ ಬರಬೇಕಾಗಿ ವಿನಂತಿ. ಹೋ, ನನಗಾಗಿ ಇಷ್ಟೊಂದು ಭಕ್ಷ್ಯ ಭೋಜನಗಳು ಸಿದ್ಧವಾಗಿದೆಯೇ? ಹೌದು ಮಹಾರಾಣಿಯವರೇ, ಬನ್ನಿ ಕೂತ್ಕೊಳ್ಳಿ, ಸ್ವೀಕರಿಸಿ. ಊಟ ತುಂಬ ಇಷ್ಟವಾಯಿತು, ತುಂಬ ರುಚಿಕರವಾಗಿದೆ. ನನಗೆ ಈಗ ತುಂಬ ನಿದ್ದೆ ಬರ್ತಿದೆ. ನಾನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊತೀನಿ. ಆಗಲಿ ಮಹಾರಾಣಿಯವರೇ. ಸೇವಕಿ ಬರೋ ಹಾಗೆ ಕಾಣ್ತಿದೆ. ಛೇ, ಈ ಗರ್ಭಿಣಿ ನಾಯಿ ಏನು ದಿನ ಇಲ್ಲೇ ಬಂದು ಕಾಯ್ಕೊಂಡು ನಿಂತ್ಕೊಂಡಿರುತ್ತಲ್ಲ. ಛೇ, ಯಾರಲ್ಲಿ? ಈ ನಾಯಿ ಹೇಗೆ ಒಳಗೆ ಬಂತು? ಮೊದಲು ಇದನ್ನು ಹೊರಗೆ ಹಟ್ಟಿ. ಆಗಲಿ ಆಗಲಿ, ಹೇ ನಡಿ ಹೊರಗೆ ನಾಯಿ. ಛೀ ಛೀ. ಅಯ್ಯೋ ದುರ್ವಿಧಿಯೇ, ಮಹಾರಾಣಿ ಇಂದು ಕೂಡ ಒಂದಗಳ ಅನ್ನವನ್ನು ಬಿಟ್ಟಿಲ್ವಲ್ಲ ಎಲೆಯಲ್ಲಿ. ಹಾಗಾದರೆ ಇವತ್ತು ನನಗೆ ಮತ್ತು ನನ್ನ ಮಕ್ಕಳಿಗೆ ತಣ್ಣೀರು ಬಟ್ಟೆನೇ ಗತಿ. ಅಯ್ಯೋ, ಈ ಹಸಿವನ್ನು ತಡೆಯೋಕ್ಕಾಗ್ತಿಲ್ವಲ್ಲ. ಏನು ಮಾಡೋದು? ಈ ಮಹಾರಾಣಿ ಹೊಟ್ಟೆ ಒಳಗಡೆ ಇರೋದೆಲ್ಲ ನನ್ನ ಹೊಟ್ಟೆಗೆ ಬರಲಿ, ನನ್ನ ಹೊಟ್ಟೆಯಲ್ಲಿರೋದೆಲ್ಲ ಮಹಾರಾಣಿ ಹೊಟ್ಟೆ ಒಳಗೆ ಹೋಗಲಿ. ಅಯ್ಯೋ, ಬೇಗ ಬೇಗ ಬನ್ನಿ, ಮಹಾರಾಣಿಯವರಿಗೆ ಹೆರಿಗೆ ನೋವು ಶುರುವಾಗಿದೆ. ಸೇನಾಧಿಕಾರಿಗಳೇ, ಮಹಾರಾಜರೇ ಅವರಿಗೆ ವಿಷಯವನ್ನು ಮುಟ್ಟಿಸಿ. ಅಯ್ಯೋ ದುರ್ವಿಧಿಯೇ, ಎಂಥ ಗತಿ ಬಂತು ನನಗೆ. ನನ್ನ ಹೊಟ್ಟೆಯಲ್ಲಿ ನಾಯಿ ಮರಿಗಳೇ, ಇದು ಹೇಗೆ ಸಾಧ್ಯ? ಅಯ್ಯೋ ದೇವರೇ, ಎಂಥ ಗತಿ ಮಹಾರಾಣಿಯವರಿಗೆ ತಂದಿಟ್ಟಿಯಪ್ಪ. ಇದನ್ನು ಹೇಗೆ ಹೇಳಲಿ ನಾನು ಹೊರಗಡೆ? ಹೇಗೆ ಮಹಾರಾಜರವರಿಗೆ ತಿಳಿಸಲಿ? ಅಯ್ಯೋ ದುರ್ವಿಧಿಯೇ, ಎಂಥ ಗತಿ ಬಂತು ನನಗೆ. ಇಷ್ಟು ವರ್ಷಗಳ ಕಾಲ ಮಕ್ಕಳಿಲ್ಲವೆಂದು ದುಃಖಿಸುತ್ತಿದ್ದ ನನಗೆ ದೇವರು ಇಂಥ ಶಿಕ್ಷೆ ಕೊಟ್ಟಿಬಿಟ್ಟನಲ್ಲ. ನಾನು ರಾಜ್ಯದ ಜನತೆಗೆ ಹೇಗೆ ಮುಖ ತೋರಿಸಲಿ? ತಾಳಲಾರೆ ಈ ಬಾಧೆಯನ್ನು. ಈ ನಾಯಿ ಮರಿಗಳನ್ನು ಹೇಗೆ ನಾನು ಮಕ್ಕಳೆಂದು ಭಾವಿಸಲಿ? ಜನತೆಗೆ ಹೇಗೆ ನಾನು ತೋರಿಸಲಿ? ಪಟ್ಟ ಹೇಗೆ ಕಟ್ಟಲಿ? ಇಲ್ಲ, ಇದು ಸಾಧ್ಯವಿಲ್ಲ. ಈ ನಾಯಿ ಮರಿಗಳನ್ನು ಎಲ್ಲಾದರೂ ದೂರ ಕಾಡಿನಲ್ಲಿ ಬಿಟ್ಟು ಬಂದು ಬಿಡಿ. ಮಹಾರಾಜರೇ, ಇದೇನು ಹೀಗೆ ಹೇಳುತ್ತಿದ್ದೀರಿ? ನನ್ನ ಕೈಯಲ್ಲಿ ಈ ಬಾಧೆ ತಡೆಯಲು ಸಾಧ್ಯವಾಗುತ್ತಿಲ್ಲ. ಸಮಾಧಾನ ತಂದಿಕೋ ಮಹಾರಾಣಿ, ಏನೂ ಮಾಡಲು ಸಾಧ್ಯವಿಲ್ಲ. ಆದರೂ ನನ್ನ ಹೊಟ್ಟೆಯಲ್ಲಿ ನಾಯಿ ಮರಿಗಳೇ, ಊಹಿಸಲು ಕೂಡ ಸಾಧ್ಯವಿಲ್ಲ. ಈಗ ನಾವು ಈ ಕೆಲಸ ಮಾಡಲೇಬೇಕು. ಈ ನಾಯಿ ಮರಿಗಳನ್ನು ನಾವು ಕಾಡಿಗೆ ಕಳಿಸಲೇಬೇಕು. ಅಕ್ಕಪಕ್ಕದ ರಾಜ್ಯಗಳಿಗೆ ಈ ವಿಷಯ ತಿಳಿದರೆ ನಾವು ನಗೆಪಾಟಲಿಗೆ ಗುರಿಯಾಗಬೇಕಾಗುತ್ತದೆ. ಸಮಾಧಾನ ತಂದುಕೋ ಮಹಾರಾಣಿ, ಬೆಳಕರಿಯುವರಷ್ಟರಲ್ಲಿ ನಾವು ಈ ಕೆಲಸ ಮಾಡಿತ್ತಿರಲೇಬೇಕು. ಈ ತಾಯಿ ಹೃದಯ ನನಗೂ ಅರ್ಥವಾಗುತ್ತದೆ, ಆದರೆ ವಿಧಿಯಾಟಕ್ಕೆ ನಾವು ಗುರಿಯಾಗಿದ್ದೇವೆ. ನೀನು ತಾಯಿಯಾದರೆ ನಾನು ತಂದೆ, ನನಗೂ ಕೂಡ ನೋವಿದೆ, ಆದರೆ ವಿಧಿಯಾಟಕ್ಕೆ ನಾವು ಗುರಿಯಾಗಿದ್ದೇವೆ. ಅಯ್ಯೋ ದೇವರೇ, ಇದೆಂಥ ಗತಿ ತಂದಿಟ್ಟೆಯಪ್ಪ ನನಗೆ. ಈ ಬಾಧೆಯನ್ನು ಸಹಿಸುವ ಶಕ್ತಿ ನನ್ನಲ್ಲಿಲ್ಲ. ಇದರ ಬದಲು ನಾನು ಸಾವನ್ನಪ್ಪಿದರೆ ಚೆನ್ನಾಗಿರ್ತಿತ್ತೇನೋ. ಸಮಾಧಾನ ತಂದುಕೊಳ್ಳಿ ಮಹಾರಾಣಿಯವರೇ, ಇದು ನನ್ನ ಪ್ರಕಾರ ಆ ನಾಯಿಯ ಶಾಪವೇ ಇರಬೇಕು. ಏನು ನಾಯಿಯ ಶಾಪವೇ? ಅದು ಯಾವ ನಾಯಿ? ಹೌದು ಮಹಾರಾಣಿಯವರೇ, ಇದು ನಾಯಿಯ ಶಾಪವೇ. ಏಕೆಂದರೆ ಪ್ರತಿದಿನ ಅರಮನೆಯ ಬಾಗಿಲ ಮುಂದೆ ಒಂದು ಗರ್ಭಿಣಿ ನಾಯಿ ಒಂದು ನಿಲ್ಲುತ್ತಿತ್ತು. ನೀವು ಬಿಡುವ ಊಟದ ಎಲೆಗಾಗಿ ಕಾಯುತ್ತಿತ್ತು. ಆದರೆ ಪ್ರತಿನಿತ್ಯ ಖಾಲಿ ಎಲೆಯನ್ನು ನೋಡಿ ಸೆಪ್ಪೆ ಮೋರೆಯಿಂದ ಹೋಗುತ್ತಿತ್ತು. ಮಹಾರಾಣಿಯವರೇ, ಸಮಯ ಮೀರುತ್ತಿದೆ. ಮಹಾರಾಜರು ಹೇಳಿದ ಕೆಲಸ ನಾನು ಈ ಕೂಡಲೇ ಮಾಡಬೇಕಾಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಸೇನಾಧಿಕಾರಿಗಳೇ, ಎಲ್ಲಿದ್ದೀರಿ? ಈ ಕೂಡಲೇ ಇಲ್ಲಿ ಬನ್ನಿ. ಇದೋ ತೆಗೆದುಕೊಳ್ಳಿ ಈ ನಾಯಿ ಮರಿಗಳನ್ನು ದೂರದ ಕಾಡೊಂದರಲ್ಲಿ ಬಿಟ್ಟು ಬನ್ನಿ. ಇದು ಮಹಾರಾಜರ ಆಜ್ಞೆಯಾಗಿದೆ. ಇದೋ ಸರಿ, ಈ ಕೂಡಲೇ ನಾವು ಈ ಕೆಲಸವನ್ನು ಮಾಡಿ ತೀರುತ್ತೇವೆ. ಈ ವಿಷಯ ಯಾರಿಗೂ ತಿಳಿಯಕೂಡದು. ಹಾಗೇ ಆಗಲಿ.